ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ರಾಜಧಾನಿ ದೆಹಲಿಯಲ್ಲಿ ಹಿಂದೆಂದೂ ನಡೆಯದಂತಹ ಕೆಲವು ಅಸಾಮಾನ್ಯ ವಿದ್ಯಮಾನಗಳು ನಡೀತಾ ಇದೆ. ಭಾರತೀಯ ಮಾಧ್ಯಮಗಳು ಸಹ ಇದನ್ನು ಈಗ ಕವರ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಇದೇ ಈಗ ಆಶ್ಚರ್ಯ ಆಗಿರೋದು. ವೀಕ್ಷಕರ, ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಅವರು ರಷ್ಯಾದ ಉಪ ಪ್ರಧಾನಮಂತ್ರಿಗಳೊಂದಿಗೆ ಕೆಲವೊಂದಷ್ಟು ರಹಸ್ಯ ಸಭೆಗಳನ್ನು ನಡೆಸ್ತಿದ್ದಾರೆ ಅಂತ. ಇಂಟ್ರೆಸ್ಟಿಂಗ್ ಏನಂದರೆ, ಪದೇ ಪದೇ ರಷ್ಯಾದ ಆ ಪವರ್ಫುಲ್ ವ್ಯಕ್ತಿ ಅಜಿತ್ ದೋವಲ್ ಅವರನ್ನು ಭೇಟಿಯಾಗ್ತಿದ್ದಾರೆ. ಈ ಭೇಟಿಯಲ್ಲಿ ಒಂದು ಅಚ್ಚರಿ ಕೂಡ ನಡೆಯುತ್ತೆ. ಆ ರಷ್ಯಾದ ಪವರ್ಫುಲ್ ವ್ಯಕ್ತಿ ಮಾಡಿದ್ದನ್ನು ನೋಡಿ ಸ್ವತಃ ದೋವಲ್ ಅವರೇ ಕಂಗಾಲಾಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಏನು ನಡೀತು ಮೀಟಿಂಗ್ನಲ್ಲಿ, ಅಂತಹದ್ದೇನು ಮಾಡಿದ್ರು ರಷ್ಯಾದ ಆ ಪವರ್ಫುಲ್ ವ್ಯಕ್ತಿ, ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಅಂದಹಾಗೆ ಇಲ್ಲಿ ಪ್ರಶ್ನೆ ಈ ಸಭೆಗಳು ಯಾಕೆ ನಡೀತಿದೆ ಅನ್ನೋದಲ್ಲ, ಬದಲಾಗಿ ಆ ಸಭೆಯ ಸ್ವರೂಪ ಹೇಗಿದೆ ಅನ್ನೋದು. ನೋಡಿ, ನೀವು ಕೊನೆ ಬಾರಿಗೆ ಅಜಿತ್ ದೋವಲ್ ಅವರು ಯಾರ ಜೊತೆ ಆದರೂ ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಮಾಡ್ತಾ ಇರೋದನ್ನು ನೋಡಿದ್ದೀರಾ. ಆದರೆ ಈ ಸಲ ರಷ್ಯಾದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲೊಬ್ಬರಾದ ಪುಟಿನ್ ಅವರ ಆಪ್ತ ವಲಯದ ಉಪ ಪ್ರಧಾನಮಂತ್ರಿ ದೋವಲ್ ಅವರನ್ನು ನೋಡಿದ ತಕ್ಷಣ ಕೈ ಕುಲ್ಕೋದು ಬಿಡಿ, ಗಟ್ಟಿಯಾಗಿ ಅಪ್ಕೊಂಡೇ ಬಿಟ್ಟಿದ್ರು. ಯಾರ ಹೆಸರನ್ನು ಕೇಳಿದ್ರೆ ದೊಡ್ಡ ದೊಡ್ಡ ದೇಶಗಳೇ ನಡುತ್ತವೋ ಅಂತಹ ದೋವಲ್ ಅವರನ್ನು ರಷ್ಯಾದ ನಾಯಕರು ಅಪ್ಕೊಳ್ತಾ ಇರೋದನ್ನು ನೋಡಿ ಪಾಕಿಸ್ತಾನದಲ್ಲಿ ತಲ್ಲಣ ಶುರುವಾಗಿದೆ. ಭಾರತಕ್ಕೆ ರಷ್ಯಾದ ಉಪ ಪ್ರಧಾನಮಂತ್ರಿ ಬಂದು ದೋವಲ್ ಅವರನ್ನು ಅಪ್ಕೊಳ್ತಿದ್ದಾರೆ ಅಂದರೆ ಅದರ ಅರ್ಥವೇ ಬೇರೆ. ಈಗ ಇದು ಪಾಕಿಸ್ತಾನದ ನಿದ್ದೆಯನ್ನು ಕೆಡಿಸಿದೆ. ವೀಕ್ಷಕರ, ಕಳೆದ ಒಂದು ವಾರದಲ್ಲಿ ಪ್ರಧಾನಿ ಮೋದಿಯವರೊಂದಿಗೆ ದೋವಲ್ ಅವರು 2-3 ಬಾರಿ ರಹಸ್ಯ ಸಭೆಗಳನ್ನು ನಡೆಸಿದ್ದಾರೆ. ಈ ಸಭೆಗಳಲ್ಲಿ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತು ಅದರಿಂದ ಎದುರಾಗಬಹುದಾದಂತಹ ಅಪಾಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಗುತ್ತೆ. ಮೂಲಗಳ ಪ್ರಕಾರ ಇದು ಕೇವಲ ಸಾಮಾನ್ಯ ರಾಜತಾಂತ್ರಿಕ ಸಭೆ ಆಗಿರಲಿಲ್ಲ, ಇದೊಂದು ಕ್ರೂರವಾದ ವಾರ್ ರೂಮ್ ಸೆಟಪ್ ಆಗಿತ್ತು. ಅಲ್ಲಿ ಜಾಗತಿಕ ಮಟ್ಟದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಒಂದು ಬೃಹತ್ ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡಿಕೊಳ್ಳಲಾಗ್ತಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೋವಲ್ ಅವರ ಕಾರ್ಯವೈಖರಿಯೇ ವಿಭಿನ್ನ. ಅವರು ಭೌಗೋಳಿಕ ರಾಜಕೀಯದ ಎಂಡ್ ಗೇಮ್ ಸೃಷ್ಟಿಸುವಲ್ಲಿ ನಿಸ್ಸೀಮರು. ಈ ಹಿಂದೆ ಪಂಜಾಬ್ನಲ್ಲಿ ಖಲಿಸ್ತಾನ್ ಚಳುವಳಿಯನ್ನು ಕೊನೆಗಾಣಿಸಿದ್ದು ಇವರೇ, ಸಿಕ್ಕಿಮನ್ನು ಭಾರತದ ಭಾಗವಾಗಿ ಭದ್ರಪಡಿಸಿದ್ದು ಇವರೇ, ಅಥವಾ ದೆಹಲಿಯ ದಂಗೆಗಳನ್ನು ಹತ್ತಿಕ್ಕಿದ್ದು. ಈ ಎಲ್ಲದರ ಹಿಂದೆ ದೋವಲ್ ಅವರ ಕೈ ಚಳಕ ತುಂಬ ಇದೆ. ಈಗ ಅವರು ರಷ್ಯಾದ ಜೊತೆ ಸೇರಿಕೊಂಡು ಏನೋ ದೊಡ್ಡದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವೆ ಒಂದು ಪ್ರಮುಖ ಒಪ್ಪಂದವಾಗಿದೆ. ಇಲ್ಲಿ ಪಾಕಿಸ್ತಾನದ ಒಳಗೆ ಏನು ನಡೀತಾ ಇದೆ ಅನ್ನೋ ಬಗ್ಗೆ ರಷ್ಯಾ ನಮಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ನೀಡೋದಕ್ಕೆ ಒಪ್ಕೊಂಡಿದೆ. ಅಫ್ಘಾನಿಸ್ತಾನ್, ಇರಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಗಳ ಮೇಲೆ ರಷ್ಯಾ ಸದಾ ಕಣ್ಣಿಟ್ಟಿರುತ್ತೆ. ಆ ಮಾಹಿತಿಯನ್ನು ಭಾರತಕ್ಕೆ ನೇರವಾಗಿ ಕೊಡುತ್ತೆ. ಇತ್ತೀಚೆಗೆ ಮಣಿಪುರದಲ್ಲಿ ಪತ್ತೆಯಾದ ಅಮೇರಿಕಾದ CIA ಏಜೆಂಟ್ ಮತ್ತು 6 ಉಕ್ರೇನ್ ಏಜೆಂಟ್ರ ಬಗ್ಗೆ ನಮಗೆ ಸುಳಿವನ್ನು ಕೊಟ್ಟಿದ್ದೇ ರಷ್ಯಾ. ವೀಕ್ಷಕರೇ ನೋಡಿ, ಯುದ್ಧ ಇಲ್ದಿರೋ ಸಮಯದಲ್ಲಿ ಇಂತಹ ರಿಯಲ್ ಟೈಮ್ ಮಾಹಿತಿ ಅಗತ್ಯ ಆಗುತ್ತೆ ಅಂತಾದರೆ ಭಾರತ ಯಾವುದೋ ದೊಡ್ಡ ಕಾರ್ಯಾಚರಣೆಗೆ ರೆಡಿ ಆಗ್ತಿದೆ ಅನ್ನೋದೇ ಅರ್ಥ ಇಲ್ಲಿ. ಇನ್ನೊಂದು ಕಡೆ ನಮ್ಮ ಸೇನಾ ಮುಖ್ಯಸ್ಥರ ನಡೆಗಳನ್ನು ಗಮನಿಸಿ. ಕಳೆದ ವಾರ ಅವರು ಬೇರೆ ಬೇರೆ ದೇವಸ್ಥಾನಗಳಲ್ಲಿದ್ದರು. ಈ ಬಾರಿ ವಾಯುಪಡೆ ಮುಖ್ಯಸ್ಥರು ಪಾಟ್ನಾದ ದೇವಸ್ಥಾನದಲ್ಲಿ ಮತ್ತು ಸೇನಾ ಮುಖ್ಯಸ್ಥರು ಅಯೋಧ್ಯೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಮುರುಗನ್ ಯಾರು? ಅವರು ಮಹಾದೇವನ ಪುತ್ರ, ಜೊತೆಗೆ ಯುದ್ಧದ ದೇವರು, ಗಾಡ್ ಆಫ್ ವಾರ್. ನಾಯಕರು ಈ ರೀತಿ ದೈವಿಕ ಆಶೀರ್ವಾದ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅಂದರೆ ದೇಶ ಒಂದು ಅನ್ಲಿಮಿಟೆಡ್ ಮತ್ತು ಅನ್ಸ್ಟಾಪಬಲ್ ಸ್ಟ್ರೈಕ್ಗೆ ತಯಾರಾಗ್ತಿದೆ ಅಂತ ಅರ್ಥ. ನೋಡಿ, ಆಪರೇಷನ್ ಸಿಂಧೂರನ್ನು ಇನ್ನೂ ನಿಲ್ಲಿಸಿಲ್ಲ, ಕೇವಲ ಒಂದು ಬ್ರೇಕ್ ಕೊಟ್ಟಿದ್ದೇವೆ ಅಷ್ಟೇ. ಈಗ ಚೆಸ್ ಬೋರ್ಡ್
ಸಂಪೂರ್ಣವಾಗಿ ರೆಡಿಯಾಗಿದೆ. ಪ್ರಸ್ತುತ ಜಾಗತಿಕ ಪರಿಸ್ಥಿತಿ ಭಾರತಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದೆ. ಇಡೀ ಜಗತ್ತೀಗ ಸಂಕಷ್ಟದಲ್ಲಿದೆ. ಯುರೋಪ್ನಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳು ಅಲ್ಲಿನ ನೆಮ್ಮದಿ ಕೆಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಕ್ಷಿಪಣಿಗಳು ಹಾರ್ತಾ ಇದೆ. ಅಮೇರಿಕ ತನ್ನ ಆಂತರಿಕ ಸಮಸ್ಯೆಗಳಿಂದ ಬಳಲ್ತಾ ಇದೆ. ಉಕ್ರೇನು ಯುದ್ಧದಲ್ಲಿ ಸಿಲುಕೊಂಡು ಬೇರೆ ಕಡೆ ಗಮನ ಕೊಡೋಕ್ಕೂ ಆಗದ ಸ್ಥಿತಿಯಲ್ಲಿದೆ. ವಿಶ್ವಸಂಸ್ಥೆ ಅಧಿಕಾರವಿಲ್ಲದ ಸಂಸ್ಥೆಯಾಗಿ ಮಾರ್ಪಟ್ಟಿದೆ. ಇಂತಹ ಸಮಯದಲ್ಲಿ ಅಂತಾರಾಷ್ಟ್ರೀಯ ಗಡಿಗಳು ಮತ್ತು ನಿಯಮಗಳು ಬದಲಾಗ್ತಾ ಇರುವಾಗ ಭಾರತ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಹಳೆಯ ಸರ್ಕಾರಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಇದು ನಮಗೆ ಸಿಕ್ಕಿರುವಂತಹ ಎರಡನೇ ಅವಕಾಶ ಅಂತಲೇ ಹೇಳ್ಬೋದು. ಪಾಕಿಸ್ತಾನ ಇವತ್ತು ತನ್ನದೇ ಆದ ಒಂದು ತೂಕದ ಅಡಿಯಲ್ಲಿ ಕುಸಿತಾ ಇದೆ. ಅವ್ರ ಬಳಿ ತೈಲ ಇಲ್ಲ, ಹಣ ಇಲ್ಲ. ಇರಾನ್ನಿಂದ ಪಡೆದ ತೈಲವನ್ನು ಅಮೇರಿಕಾಗೆ ಮಾರಾಟ ಮಾಡಿ ತಮ್ಮ ದೇಶದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇರಾನ್ ಅವರ ಹಡಗನ್ನು ಸ್ಫೋಟಿಸಿದೆ. UAE, ಚೀನಾ ಮತ್ತು ಸೌದಿ ಅರೇಬಿಯಾ ದೇಶಗಳು ಪಾಕಿಸ್ತಾನಕ್ಕೆ ನೀಡಿದ್ದ ಸಾಲವನ್ನು ವಾಪಸ್ ಕೇಳೋದಕ್ಕೆ ಪ್ರಾರಂಭ ಮಾಡಿದೆ. ಒಬ್ಬ ಮನುಷ್ಯ ಮುಳುಗುವಾಗ ಸಾಲಗಾರರು ಹೇಗೆ ಹಣಕ್ಕಾಗಿ ಮುಗಿಬೀಳ್ತಾರೋ ಪಾಕಿಸ್ತಾನದ ಸ್ಥಿತಿ ಈಗ ಹಾಗೆ ಆಗಿದೆ. ಅಲ್ಲಿನ ಶಾಲೆಗಳು, ಸರ್ಕಾರಿ ಕಚೇರಿಗಳನ್ನು ಮುಚ್ಚಲಾಗ್ತಾ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಯಭೀತನಾಗಿದ್ದಾನೆ. ಬಲೂಚಿಸ್ತಾನ ಈಗ ಭಾರತದ ಸಹಾಯವನ್ನು ಬಹಿರಂಗವಾಗಿ ಕೇಳ್ತಾ ಇದೆ. ವೀಕ್ಷಕರೇ, ಪಾಕಿಸ್ತಾನದಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿ, ನಾವು ನಿಮಗೆ ಜೀವನ ಪರ್ಯಂತ ನೆನಪಿಡುವಂತಹ ಉಡುಗೊರೆಯನ್ನು ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಫ್ಘಾನಿಸ್ತಾನದ ಗಡಿಯಲ್ಲಿ ತಾಲಿಬಾನಿಗಳು ಪಾಕಿಸ್ತಾನಿ ಸೈನಿಕರನ್ನು ಕೊಡ್ತಾ ಇದ್ದಾರೆ. ದಿನಕ್ಕೆ 50ರಿಂದ 100 ಪಾಕಿಸ್ತಾನಿ ಸೈನಿಕರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಪಾಕಿಸ್ತಾನ ಒಳಗೇನೆ ಬೂದಿ ಆಗ್ತಿರುವಾಗ ಅದರ ಮೇಲೆ ಹೊಡೆತ ನೀಡೋದು ಈಗ ಸುಲಭ ಆಗಿಬಿಡುತ್ತೆ. ಅಂದರೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರ POKಯನ್ನು ಮರಳಿ ಪಡೆಯೋದಕ್ಕೆ ಇದೊಂದೊಳ್ಳೆ ಸಮಯ ಅಂತಲೇ ಹೇಳ್ಬೋದು. ಆದರೆ ದೋವಲ್ ಅವರ ಪ್ಲ್ಯಾನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪಾಕಿಸ್ತಾನ ಆಂತರಿಕವಾಗಿ ಕುಸಿತಾ ಇರುವಾಗ ನಾವು ನೇರ ಯುದ್ಧ ಮಾಡುವ ಅಗತ್ಯ ಏನಿದೆ? ಭಾರತದ ನಿವೃತ್ತ ಜನರಲ್ಗಳು TVಯಲ್ಲಿ ಬಂದು ಟ್ಯಾಂಕ್ಗಳನ್ನು ಕಳುಹಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೋವಲ್ ಹಾಗೂ ಮೋದಿಯವರು ತುಂಬ ಮೈಂಡ್ಗೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ತನ್ನನ್ನು ತಾನು ನಾಶ ಮಾಡ್ಕೊಳ್ತಾ ಇರಲಿ, ನಾವು ಅವ್ರಿಗೆ ಒಳಗಿನಿಂದಲೇ ಏಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂತ್ರ ಏನಂದರೆ ಪಾಕಿಸ್ತಾನವನ್ನು ಆರ್ಥಿಕವಾಗಿ ಹತ್ತಿಕ್ಕೋದು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಭಿಕ್ಷೆ ಬೇಡೋ ಹಾಗೆ ಮಾಡೋದು. ಇವತ್ತು POK ಜನರು ಭಾರತದ ಕಾಶ್ಮೀರದ ಪ್ರಗತಿಯ ಕನಸನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಇವತ್ತು ರಸ್ತೆಗಳಿಲ್ಲ, ವಿದ್ಯುತ್ ಇಲ್ಲ, ಆದರೆ ಭಾರತದಲ್ಲಿ ಅಭಿವೃದ್ಧಿ ಇದೆ. ಹಾಗಾಗಿ POK ಜನರೀಗ ನಮಗೆ ಸ್ವತಂತ್ರ ಬೇಡ, ನಾವು ಭಾರತದ ಜೊತೆ ಸೇರ್ಕೊಳ್ತೀವಿ ಅಂತ ದಂಗೆ ಹೇಳ್ತಾ ಇದ್ದಾರೆ. ಇದು ದೋವೆಲ್ ಅವರ ಜಿಯೋಪೊಲಿಟಿಕಲ್ ಗೇಮ್. ಭಾರತ ಈಗ ತನ್ನ ಹಿತಾಸಕ್ತಿಗಾಗಿ ತುಂಬ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಇರಾನ್ ಅಂತಾರಾಷ್ಟ್ರೀಯ ಜಲಪ್ರದೇಶವನ್ನು ಒತ್ತೆಯಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಭಾರತ ಅದನ್ನು ವಿರೋಧಿಸುವ 60 ದೇಶಗಳ ಗುಂಪನ್ನು ಸೇರಿಕೊಂಡಿದೆ. ನಾವಿನ್ನು ಮುಂದೆ ಶಾಂತಿ ಪ್ರಿಯರು ಅಂತ ಸುಮ್ಮನೆ ಕೂರೋ ದೇಶವಲ್ಲ. ನಮ್ಮ ಪ್ರಗತಿಗೆ ಅಡ್ಡಿ ಬಂದರೆ ನಾವು ಕಠಿಣವಾಗಿ ವರ್ತಿಸ್ತೇವೆ ಅನ್ನೋ ಸಂದೇಶವನ್ನು ಇಡೀ ಜಗತ್ತಿಗೆ ನೀಡಿದ್ದೇವೆ. ಪಾಕಿಸ್ತಾನದ ವಿಷಯದಲ್ಲೂ ನಮ್ಮ ನಿಲುವು ಬದಲಾಗಿದೆ. ಇಸ್ರೇಲ್, ಅಫ್ಘಾನಿಸ್ತಾನದಂತಹ ದೇಶಗಳು ಸೇರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಕಾಲ ಹತ್ತಿರ ಬಂದಿದೆ. ಇವಾಗ ಪಾಕಿಸ್ತಾನದ ರಾಜತಾಂತ್ರಿಕರು TVಯಲ್ಲಿ ಬಂದು ದೆಹಲಿ, ಮುಂಬೈ ಮೇಲೆ ಅಣುಬಾಂಬ್ ಹಾಕ್ತೇವೆ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಆದರೆ ಭಾರತ ಅವರ ಬೆದರಿಕೆಗಳಿಗೆ ಮೌನವಾಗಿ ಉತ್ತರಿಸ್ತಾ ಇದೆ. ಈ ಮೌನ ಶಬ್ದಗಳಿಗಿಂತ ಹೆಚ್ಚು ಭೀಕರವಾಗಿದೆ. ನಾವು ಮುರುಗನ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಅಂದರೆ ಅದರ ಉತ್ತರವನ್ನು ಶೀಘ್ರದಲ್ಲೇ ಶಸ್ತ್ರಾಸ್ತ್ರಗಳ ಮೂಲಕ ನೀಡಲಿದ್ದೇವೆ ಅನ್ನೋದೇ ಅರ್ಥ. ಈ ಬಾರಿ ಅವರು ಒಂದು ತಪ್ಪು ಮಾಡಿದ್ರು ಪಾಕಿಸ್ತಾನ ಅನ್ನೋ ದೇಶವೇ ಭೂಪಟದಿಂದ ಅಳಿಸಿ ಹೋಗೋದಂತೂ ಗ್ಯಾರಂಟಿ. ವೀಕ್ಷಕರಲ್ಲಿ ಒಂದಂತೂ ಸ್ಪಷ್ಟ, ಅಜಿತ್ ದೋವೆಲ್ ಅವರು ಏನೋ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ರಷ್ಯಾದ ನಾಯಕರು ದೋವೆಲ್ ಅವರನ್ನು ಅಪ್ಕೊಳ್ತಾ ಇರೋದು ಜಾಗತಿಕ ರಾಜಕೀಯದ ನಕ್ಷೆ ಬದಲಾಗ್ತಿದೆ ಅನ್ನೋದಕ್ಕೆ ಒಂದೊಳ್ಳೆ ಸಾಕ್ಷಿ. ಇತಿಹಾಸ ನಮ್ಮ ಕಣ್ಣೆದುರೇ ಬದಲಾಗ್ತಾ ಇದೆ. ಆದರೆ ಭಾರತೀಯ ಮಾಧ್ಯಮಗಳು ಬೇರೆ ಯಾವುದೋ ವಿಷಯಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದೆ.
ನಾವು ಎಚ್ಚರಿಕೆಯಿಂದಿರಬೇಕು. ಪ್ರತಿಯೊಂದು ಕ್ಷಣವೂ ಈಗ ಮುಖ್ಯವಾಗಿದೆ. ನಾವು ಖಂಡಿತ ಯಾವುದೇ ಜ್ಯೋತಿಷಿ ಅಲ್ಲ, ಆದರೆ ಸಿಗ್ತಾ ಇರುವಂತಹ ಮಾಹಿತಿಗಳು ಜೊತೆಗೆ ಹಣಕಾಸಿನ ಹರಿವನ್ನು ಗಮನಿಸಿದ್ರೆ ಮುಂದಿನ ಚಿತ್ರಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭಾರತ ತನ್ನ ಹಳೆಯ ಗಾಯಗಳನ್ನು ಗುಣಪಡಿಸಿಕೊಳ್ಳೋದಕ್ಕೆ ಮತ್ತು ಹೊಸ ಇತಿಹಾಸ ಬರೆಯೋದಕ್ಕೆ ಸಜ್ಜಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.